ಗುರುಭ್ಯೋ ನಮಃ. ಹರಿ ಓಂ. ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ HR ಗುರೂಜಿ. ದೈವ ಮಾಸಿ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೂ ಈ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಆದಷ್ಟು ಶೇರ್ ಮಾಡಿ. ಏಪ್ರಿಲ್ ತಿಂಗಳ 12 ರಾಶಿ ಬಗ್ಗೆ ತಿಳಿಸೋದಕ್ಕೆ ಬಂದಿದ್ದೇನೆ. ಅದರಲ್ಲಿ ವಿಶ್ವಾವಸುನಾಮ ಸಂವತ್ಸರದ ಏಪ್ರಿಲ್ ತಿಂಗಳ ತುಲಾರಾಶಿ ಬಗ್ಗೆ ತಿಳಿಸೋದಕ್ಕೆ ಬಂದಿದ್ದೇನೆ. ತುಲಾರಾಶಿ ಚಿತ್ತ, ಸ್ವಾತಿ, ವಿಶಾಖ ಈ 3 ನಕ್ಷತ್ರ ಕೂಡಿ ತುಲಾರಾಶಿ ಒಳಗೊಂಡಿರುವ ರಾಶಿ ತುಲಾರಾಶಿ. ಈ ರಾಶಿಯವರು ಶುಭ ಮಂಗಳವಾರ ಬರುತ್ತೆ. ಮತ್ತು ಅವರು ಇಷ್ಟವಾದ ಬಣ್ಣ ಈ ರಾಶಿಯವರಿಗೆ ತಿಳಿ ಹಳದಿ. ಮತ್ತು ಅವರು ವಜ್ರ ಹರಳು ಬರುತ್ತೆ ಅವ್ರದ್ದು. ಮತ್ತು ಶುಭ ಸಂಖ್ಯೆ 11. ಮತ್ತು ರಾಶಿಯಾಧಿಪತಿ ಶುಕ್ರ ಆಗಿರ್ತಾರೆ. ಈ ರಾಶಿಯವರು ಈ ತಿಂಗಳ ಫಲಾಫಲಗಳು ಯಾವ ಥರ ಇದೆ ನೋಡೋಣ ಬನ್ನಿ ವೀಕ್ಷಕರೇ. ಈ ರಾಶಿಯವರು ಬಹಳ ಧೈರ್ಯಶೀಲರಾಗಿರ್ತಾರೆ. ಈ ರಾಶಿಯವರು ಭಾಳ ಧೈರ್ಯಶಾಲಿ, ಶಕ್ತಿಶಾಲಿ. ಮತ್ತು ಏನೇ ಮಾಡೋಕ್ಕೆ ಹೋದರೂ ಅವರು ವಿಚಾರವಾದಿಗಳು ಮತ್ತು ವಿಚಾರ ಮಾಡೇ ಮುಂದುವರಿಯುವಂಥ ಒಂದು ರಾಶಿ ಅಂತ ಹೇಳ್ಬೋದು ಈ ರಾಶಿಯವರು. ಮತ್ತು ಉತ್ತಮ ವಿದ್ಯಾಪ್ರಾಪ್ತಿ ಆಗುವಂಥ ಯೋಗ ಈ ತಿಂಗಳು ಈ ರಾಶಿಯವರಿಗೆ ಉತ್ತಮವಾದ ವಿದ್ಯೆ ಮತ್ತು ಬುದ್ಧಿ, ಜ್ಞಾನ ಮತ್ತು ಒಟ್ಟಿನಲ್ಲಿ ಅವರು ಒಂದು ಸ್ಟಡೀಸಲ್ಲಿ ಒಂದು ಒಳ್ಳೆಯ ಸ್ಥಾನಕ್ಕೆ ಹೋಗುವಂಥ ವಿಚಾರಗಳು ಈ ತಿಂಗಳಲ್ಲಿ ಒಳ್ಳೆಯ ವಿಚಾರ ನಡೆಯುವಂಥ ಯೋಗ ಬರ್ತಾ ಹೋಗುತ್ತೆ. ಮತ್ತು ಅಕಸ್ಮಾತ್ ಧನಪ್ರಾಪ್ತಿ ಆಗುವಂಥ ಯೋಗ, ಅಕಸ್ಮಾತಾಗಿ ಧನಪ್ರಾಪ್ತಿ ಮತ್ತು ಲಕ್ಷ್ಮೀ ಪ್ರಾಪ್ತಿ ರೂಪದಲ್ಲಿ ಲಾಭದಾಯಕ ಆಗಿ ಮತ್ತು ಎಲ್ಲ ಒಳ್ಳೆಯ ಒಂದು ಸ್ಥಾನ ಸಿಗುವಂಥ ಯೋಗ ಬರ್ತಾ ಹೋಗುತ್ತೆ. ಇದರಿಂದಾಗಿ ನಿಮ್ಮ ಕಷ್ಟ ನಷ್ಟಗಳೆಲ್ಲ ಪರಿಹಾರ ಆಗುವಂಥ ಯೋಗ ಬರ್ತಾ ಹೋಗುತ್ತೆ ಈ ಒಂದು ಅಕಸ್ಮಾತ್ ಲಕ್ಷ್ಮೀ ಪ್ರಾಪ್ತಿ ರೂಪದಲ್ಲಿ ನಿಮಗೆ. ಮತ್ತು ಸಂತೋಷ ದಿನಗಳು ಅನುಭವಿಸುವಿರಿ. ಈ ತಿಂಗಳು ಸಂಪೂರ್ಣವಾಗಿ ಸಂತೋಷದಿಂದ ಮತ್ತು ಉತ್ಸಾಹದಿಂದ ಮತ್ತು ಆಗಲ ಕೆಲಸ ಆಗುವಂಥ ವಿಚಾರಗಳಿಂದಾಗಿ ನಿಮ್ಮ ಜೀವನ ಸಂಪೂರ್ಣ ಸಂತೋಷಮಯ ರೂಪದಲ್ಲಿ ಈ ತಿಂಗಳು ನಡೆಯುವಂಥ ಯೋಗ ಬರುತ್ತೆ ಈ ತುಲಾರಾಶಿಯವರಿಗೆ. ಯಾಕೆ ಒಳ್ಳೇದಾಗ್ತಾ ಹೋಗುತ್ತೆ. ಮತ್ತು ಹೆಸರುವಾಸಿಯಾಗಿ ಬಾಳೆ ಮಾಡುವಂಥ ಬದುಕು, ವಿಚಾರ ಮಾಡುವಂಥ ವಿಚಾರಗಳು, ವಾದಿಗಳು ಪ್ರತಿಯೊಂದು ಲಾಭದಾಯಕ ಆಗ್ತಾ ಹೋಗುತ್ತೆ. ಯಾಕಂತಂದರೆ ಹೆಸರುವಾಸಿಯಾಗಿರ್ತೀರ ಈ ತಿಂಗಳು. ಸಂಪೂರ್ಣವಾಗಿ ಹೆಸರುವಾಸಿಯಾಗಿ ಒಟ್ಟು ಒಬ್ಬರಿಗೆ ಮಾರ್ಗದರ್ಶನ ಆಗಿ ಎಲ್ಲ ರೀತಿ ಒಳ್ಳೇದಾಗುವಂಥ ಯೋಗ ಬರ್ತಾ ಹೋಗುತ್ತೆ. ಮತ್ತು ಉತ್ತಮ ಜ್ಞಾನ ಪ್ರಾಪ್ತಿ ಆಗುವಂಥ ಯೋಗ, ಉತ್ತಮ ಜ್ಞಾನ ಮತ್ತು ಒಬ್ಬರಿಗೆ ಅನುಭವ ಹೇಳುವಂಥ ಸ್ಥಿತಿ ಬರುವಂಥ ಯೋಗ. ಅಂದರೆ ನಿಮ್ಮ ಒಂದು ಅನುಭವ ಬೇರೆಯವರಿಗೆ ಲಾಭದಾಯಕ ಆಗ್ತಾ ಹೋಗುತ್ತೆ. ನಿಮ್ಮ ಒಂದು ಕಷ್ಟ ನಷ್ಟ ದುಃಖ ಏನಿಷ್ಟ ಅನುಭವಿಸಿದ್ರಿ ಮತ್ತು ನಿಮ್ಗೆ ಆ ಜ್ಞಾನದಿಂದ ಒಬ್ರಿಗೆ ಒಳ್ಳೇದಾಗ್ತಾ ಹೋಗುತ್ತೆ. 4 ಜನರಿಗೆ ನಿಮ್ಮಿಂದ ಒಬ್ಬರಿಗೆ ಒಳ್ಳೇದಾಗ್ತಾ ಹೋಗುತ್ತೆ. ಮತ್ತು ಅದರಿಂದ ನಿಮಗೂ ಕೂಡ ಒಂದು ಉತ್ತಮ ಒಂದು ಒಳ್ಳೆಯದು ಕಾರ್ಯಕಲ್ಪದಲ್ಲಿ ಬದುಕಲ್ಲಿ ವಿಚಾರಗಳಲ್ಲಿ ಈ ತಿಂಗಳಲ್ಲಿ ಅನುಕೂಲ ಆಗ್ತಾ ಹೋಗುತ್ತೆ. ಮತ್ತು ಶತ್ರುಗಳ ಮೇಲೆ ಜಯ ಆಗುವಂಥ ಯೋಗ ಈ ತಿಂಗಳು. ಶತ್ರುಗಳ ಮೇಲೆ ಜಯ ಮತ್ತು ವೈಯಕ್ತಿಕವಾಗಿ ಯಾವುದೋ ಕಲಹ, ಕಿರಿಕಿರಿಯ ಒಂದು ರಾಜಿ ಸಂಧಾನದಲ್ಲಿ ನಿಮ್ಮ ಕಡೆ ಆಗುವಂಥ ವಿಚಾರಗಳು ಪ್ರತಿಯೊಂದು ನಿಮ್ಮ ಕಡೆ ಒಂದು ತಿರುಗುವಂಥ ಯೋಗ ಬರ್ತಾ ಹೋಗುತ್ತೆ. ಇದರಿಂದಾಗಿ ಶತ್ರುಗಳ ಭಯ, ಭೀತಿ, ಕಿರಿಕಿರಿ ಇದ್ದಿದ್ದು ಕೂಡ ಈ ತಿಂಗಳು ಎಲ್ಲ ರೀತಿ ರಾಜಿ ಸಂಧಾನ ರೂಪದಲ್ಲಿ ನಡೀತಾ ಹೋಗುತ್ತೆ. ಮತ್ತು ಪ್ರಯಾಣದಲ್ಲಿ ತೊಂದರೆ ಬರೋ ಸಾಧ್ಯತೆ ಹೆಚ್ಚಿನ ವಿಚಾರ. ಯಾಕಂತಂದರೆ ಪ್ರಯಾಣಗಳಲ್ಲಿ ತೊಂದರೆ ಬರೋ ಸಾಧ್ಯತೆ ಹೆಚ್ಚು. ಈ ತಿಂಗಳಲ್ಲಿ ನೀವೇನು ದೂರ ಪ್ರಯಾಣ ಮಾಡೋ ಹೋಗ್ತೀರಾ, ಏನೋ ಒಂದು ಟ್ರಿಪ್ ಹೋಗೋದು, ಯಾವುದೋ ಕಾರ್ಯಕ್ರಮ ಒಂದು ವಿಚಾರಗಳಾಗಿ ಮುಂದುವರಿಯುವಂಥ ಯೋಗಗಳು. ಇದರಿಂದಾಗಿ ನಿಮ್ಮ ಒಂದು ದೂರ ಪ್ರಯಾಣದಿಂದ ನಿಮಗೆ ತೊಂದರೆ, ತೊಡಕು, ಕಿರಿಕಿರಿ ಸಮಸ್ಯೆಗಳಾಗಿ ಧನ ನಷ್ಟ ಆಗುವಂಥ ಯೋಗ. ಇದನ್ನು ಸ್ವಲ್ಪ ದೂರ ಪ್ರಯಾಣ ಸ್ವಲ್ಪ ತೊರೆದಷ್ಟು ಭಾಳ ಅನುಕೂಲ ಈ ತಿಂಗಳು, ಈ ಮಾಸದಲ್ಲಿ. ಸೊ ಆದಷ್ಟು ಮಟ್ಟಿಗೆ ಸ್ವಲ್ಪ ನೀವು ಹುಷಾರಾಗಿದ್ದಷ್ಟು ಒಳ್ಳೆಯದಾಗ್ತಾ ಹೋಗುತ್ತೆ. ಮತ್ತು ಪಾಲುದಾರಿಕೆಯಲ್ಲಿ ಸೋಲು, ಪಾಲು ಏನು ಹಾಕ್ತಾರೆ ಪಾಲುದಾರರಲ್ಲಿ ನಿಮ್ಮ ಒಂದು ಶೇರ್ ಹೋಲ್ಡೋ ವಿಚಾರದಲ್ಲಾಗಲಿ ಸೋಲು ಮತ್ತು ಮೋಸ ಆಗೋ ಎಚ್ಚರ. ಅದು ನಿಮ್ಮ ನಂಬಿದ ವ್ಯಕ್ತಿಗಳು, ನಿಮ್ಮ ಹತ್ತಿರ ಇದ್ದ ವ್ಯಕ್ತಿಗಳಿಂದಲೇ ನಿಮ್ಗೆ ಮೋಸ ಆಗ್ತಾ ಹೋಗುತ್ತೆ. ಮತ್ತು ನೀವು ಶೇರ್ ಏನು ಹಾಕಿರ್ತೀರಿ ಆ ನಿಮ್ಮ ಶೇರ್ ಬರೋವಂಥ ಸಮ ಬರೋವಂಥ ವಿಚಾರದಲ್ಲೂ ಕೂಡ ನಿಮ್ಗೆ ಮೋಸ ಆಗ್ತಾ ಹೋಗುತ್ತೆ. ಇದರಿಂದಾಗಿ ಅವರು ಮೋಸದಿಂದ ಅವ್ರು ಜಯ ಆಗುವಂಥ ಯೋಗ, ನಿಮಗೆ ಲಕ್ಷಣ ಆಗುವಂಥ ಯೋಗ, ನಷ್ಟದಲ್ಲಿ ಆಗುವಂಥ ಯೋಗ. ಇದರಿಂದಾಗಿ ಅಂಥ ವ್ಯಕ್ತಿ ಕಡೆಯಿಂದಾಗಿ ಸ್ವಲ್ಪ ಹುಷಾರಿದ್ದಷ್ಟು ಭಾಳ ಅನುಕೂಲ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ನೀವು ಪಾಲು ಮತ್ತು ಶೇರು ಯಾವುದೇ ವಿಚಾರ ಇರಲಿ ಅಂಥ ಒಂದು ವಿಚಾರದಲ್ಲಿ ನಿಮ್ಮ ಕಡೆಯಿಂದ 4 ಜನ ಒಳ್ಳೆ ವ್ಯಕ್ತಿಗಳು ಕರ್ಕೊಂಡೋಗಿ ಮುಂದುವರೆದಷ್ಟು ಭಾಳ ಅನುಕೂಲ ಆಗ್ತದೆ. ಸ್ವಂತ ಬುದ್ಧಿಯಿಂದ ನೀವೇ ಮಾಡೋಕೆ ಹೋಗ್ತೀರಿ, ಅದು ಪೆಟ್ಟು ತಿಂತೀರಾ. ಇದಕ್ಕೆ ಸ್ವಲ್ಪ ಹುಷಾರಿದ್ದಷ್ಟು ಒಳ್ಳೆಯದು. ಮತ್ತು ದಾಂಪತ್ಯದಲ್ಲಿ ಮತ್ತು ಆರೋಗ್ಯದಲ್ಲಿ ಮೇಲೆ ನೋವು ಉಂಟಾಗಬಹುದು. ದಾಂಪತ್ಯದಲ್ಲಿ ಆರೋಗ್ಯ ಮೇಲೆ ನಿಮ್ಮ ಜೀವನದಲ್ಲಿ ಈ ತಿಂಗಳು ಸ್ವಲ್ಪ ಕೆಡುಕುಂಟಾಗುವಂಥ ಯೋಗ ಬರ್ತಾ ಹೋಗುತ್ತೆ. ದಾಂಪತ್ಯದಲ್ಲಿ ಜಗಳ, ಕಿರಿಕಿರಿ ಬರುವುದು, ಇಲ್ಲ ನಿಮ್ಮ ಹೆಂಡತಿ ನಿಮ್ಮಿಂದ ದೂರ ಆಗೋ ಪ್ರಸಂಗಗಳು, ಇಲ್ಲ ಗಂಡ ದೂರ ಆಗೋ ಪ್ರಸಂಗಗಳು. ಮತ್ತು ಇದರಿಂದಾಗಿ ಮಾನಸಿಕ ತೊಂದರೆಗಳಿಂದಾಗಿ ಆರೋಗ್ಯ ಮೇಲೆ ಪೆಟ್ಟು ಬಿದ್ದು, ಆರೋಗ್ಯ ಪರಿಣಾಮ ಬಿದ್ದು ನಿಮ್ಮ ಒಂದು ಸಮಸ್ಯೆಗಳು 1-2 ಸಮಸ್ಯೆ ಆಗುವಂಥ ಯೋಗ ಬರ್ತಾ ಹೋಗುತ್ತೆ. ಇದರಿಂದಾಗಿ ಸ್ವಲ್ಪ ಜಾಗರೂಕತೆಯಿಂದಷ್ಟು ಒಳ್ಳೆಯದಾಗ್ತಾ ಹೋಗುತ್ತೆ. ಮತ್ತು ಶೀಘ್ರ ಕೋಪ ಮತ್ತು ನಿಮ್ಮ ಜೀವನದಲ್ಲಿ
ಏನೇ ಮಾಡೋಕ್ಕೆ ಹೋದ್ರು ಒಂದು ಸಣ್ಣ ಪುಟ್ಟ ಮುಂಗುಪಿತನ, ಕಿರಿಕಿರಿ, ಹಠಮರಿತನ, ನಾನೊಂದು ಹಾಮು ಉಂಟಾಗೋ ಸಾಧ್ಯತೆ ಭಾಳ. ಈ ರಾಶಿಯವರು ಈ ತಿಂಗಳು ಸಂಪೂರ್ಣವಾಗಿ ನಾನೊಂದು ಹಾಮು, ಹಠಮಾರಿತನ ಜಾಸ್ತಿ, ಇದರಿಂದಾಗಿ ಕಿರಿಕಿರಿ ಆಗ್ತಾ ಹೋಗುತ್ತೆ. ಇದರಿಂದಾಗಿ ಕಲಹ ಜಗಳಕ್ಕೆ ಮೂಲ ಆಗುವಂಥ ಯೋಗ ಬರ್ತಾ ಹೋಗುತ್ತೆ. ಇದು ಸ್ವಲ್ಪ ನಿಮ್ಮ ಒಂದು ಕೋಪ, ತಾಪ, ಕಂಟ್ರೋಲ್ ಇದ್ದಷ್ಟು, ನಾನೋ ಒಂದು ಹಾಮ್ ಬಿಟ್ಟು ಮುಂದೆ ಎಲ್ಲರ ಜೊತೆಗೆ ಚೆನ್ನಾಗಿ ಒಡನಾಟ ಇದ್ದಷ್ಟು ನಿಮ್ಗೆ ಭಾಳ ಒಂದು ಉತ್ತಮ ಆಗ್ತಾ ಹೋಗುತ್ತೆ. ಈ ತಿಂಗಳು ಮಾತಿನ ಭಾಳ ಹೆಚ್ಚು ವಹಿಸಬೇಕಾಗುತ್ತೆ ಮಾತುಕತೆಯಲ್ಲಿ. ಯಾಕಂತಂದರೆ ವ್ಯವಹಾರ ಕ್ಷೇತ್ರದಲ್ಲಿ ಮಾತುಕತೆ ವಿಚಾರದಲ್ಲಾಗಲಿ ನಿಮ್ಮ ಮಾತು, ನಿಮ್ಮ ಒಂದು ಒರಟುತನ ನಿಮಗೆ ಮೂಲ ಆಗ್ಬೋದು. ಇದರಿಂದಾಗಿ ನಿಮಗೆ ಸಂಪೂರ್ಣವಾಗಿ ಕಿರಿಕಿರಿ ಒಂದು ಆಗುವಂಥ ಸಾಧ್ಯತೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಇದರಿಂದಾಗಿ ಏನು ಮಾತು, ನಿಮ್ಮ ಮಾತಿನ ನೀವು ನಿಗಾ ವಹಿಸಬೇಕಾಗುತ್ತೆ. ನಿಮ್ಮ ಮಾತು ನಿಮ್ಮ ಒಂದು ವ್ಯವಹಾರದಲ್ಲಿ ತೊಡಕು ಮತ್ತು ಸಮಸ್ಯೆಗಳು ಉತ್ಪತ್ತಿಯಿಂದಾಗಿ ನಿಮ್ಮ ಜೀವನದಲ್ಲಿ ನಿಮ್ಮ ಒಂದು ನಷ್ಟಕ್ಕೆ ಒಂದು ದಾರಿ ಆಗುವಂಥ ಸಮಯ ಬಂದಿರುತ್ತೆ. ಯಾಕಂದ್ರೆ ವ್ಯವಹಾರದಲ್ಲಿ ಏನು ನಿಮ್ಮ ಮಾತೇ ನಿಮಗೆ ಮೂಲತರ ಆಗ್ತಾ ಹೋಗುತ್ತೆ. ಇದರಿಂದಾಗಿ ಈ ಒಂದು ವಿಚಾರದಲ್ಲಿ ಸ್ವಲ್ಪ ನೀವು ವ್ಯಾಪಾರ ಮತ್ತು ಉದ್ಯೋಗದಲ್ಲಿ ಮತ್ತು ನಿಮ್ಮ ಒಂದು ಏನು ಕುಟುಂಬದಲ್ಲಿ ಕೂಡ ಕಲಹ ಉಂಟಾಗೋ ಪ್ರಸಂಗಗಳು ಬರ್ತಾ ಹೋಗುತ್ತೆ. ಇದರಿಂದಾಗಿ ಸ್ವಲ್ಪ ಎಚ್ಚರ ವಹಿಸಬೇಕಾಗುತ್ತೆ ಮತ್ತು ಅದರಿಂದಾಗಿ ಮುಂದುವರೆದು 4 ಜನರ ಮಾರ್ಗದರ್ಶನದಲ್ಲಿ ಮುಂದುವರೆದಷ್ಟು ಒಳ್ಳೆಯದಾಗ್ತಾ ಹೋಗುತ್ತೆ. ಮತ್ತು ವೃತ್ತಿ ಮಾಡುವ ಕೆಲಸದಲ್ಲಿ ಆತಂಕದಲ್ಲಿ ನಿಮ್ಮ ಜೀವನ ಸಾಗಿಸುವಂಥ ಯೋಗ ಬರ್ತಾ ಹೋಗುತ್ತೆ. ಯಾಕಂತಂದರೆ ಏನೋ ಒಂದು ತಪ್ಪಾಗಿರುತ್ತೆ, ಅಕಸ್ಮಾತ್ವಾಗಿ ಏನೋ ತಪ್ಪು ಒಪ್ಪು ಕಿರಿಕಿರಿ ಏನು ನಡೆದಿರುತ್ತೆ. ಅದು ನಿಮ್ಮ ವೃತ್ತಿ ಬದುಕಲ್ಲಿ ಅಂದರೆ ನಿಮ್ಮ ಈ ತಿಂಗಳಲ್ಲಿ ಬರೀ ಏನೋ ಒಂದು ಮನಸ್ಸಲ್ಲಿ ಅಳುಕಿರುತ್ತೆ, ನಾನೇನೋ ತಪ್ಪು ಮಾಡಿದ್ದೀನಿ, ನನ್ನಿಂದ ಏನೋ ತಪ್ಪಾಗಿದೆ. ಈ ಥರ ಒಂದು ವೃತ್ತಿ ಬದುಕಲ್ಲಿ ಬರೀ ನೀವು ಆತಂಕದಲ್ಲಿ ಸೃಷ್ಟಿ ಆಗ್ತಾ ಹೋಗುತ್ತೆ ಸಮಸ್ಯೆಗಳು. ಇದರಿಂದಾಗಿ ಸ್ವಲ್ಪ ನಿಮ್ಮ ಜಾಗೃತಿ ಇದ್ದಷ್ಟು ಭಾಳ ಅನುಕೂಲ, ಕೇರ್ಲೆಸ್ ಮಾಡಿದಷ್ಟು ನಿಮಗೆ ಸಮಸ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತು ಹೃದಯವಾದಿ ಹೆಚ್ಚಾಗಬಹುದು. ಈ ಸಣ್ಣ ಪುಟ್ಟ ಸಮಸ್ಯೆಗಳು ಕಿರಿಕಿರಿಗೆ ಸ್ವಲ್ಪ ಹೃದಯವಾದಿ ಕಾಯಿಲೆಗಳಿಗೆ, ಹಾರ್ಟ್ ಸಮಸ್ಯೆಗಳಿಗೆ ಏನೋ ಇದ್ದವರಿಗೆ ಸ್ವಲ್ಪ ಆತಂಕಗಳು ಜಾಸ್ತಿ ಆಗ್ತಾ ಹೋಗುತ್ತೆ, ಆರೋಗ್ಯ ಸಮಸ್ಯೆಗಳು ಉತ್ಪತ್ತಿ ಆಗ್ತಾ ಹೋಗುತ್ತೆ. ಇದರಿಂದಾಗಿ ಸ್ವಲ್ಪ ನಿಮಗೆ ಮಾನಸಿಕ ತೊಂದರೆಗಳಿಂದಾಗಿ ಅನುಭವಿಸುವಂಥ ಯೋಗ ಬರ್ತಾ ಹೋಗುತ್ತೆ. ಯಾವುದೇ ಕಾರಣಕ್ಕೂ ಕೇರ್ಲೆಸ್ ಮಾಡದೆ ನಿಮ್ಮ ಆರೋಗ್ಯ ಬಗ್ಗೆ ನಿಗಾ ಇಟ್ಟುಕೊಂಡು ಏನೇ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ವೈದ್ಯರ ಸಲಹೆ ಪಡೆಯುವಷ್ಟು ಭಾಳ ಅನುಕೂಲ. ಇಲ್ಲಾಂತಂದರೆ ಸ್ವಲ್ಪ ತೊಂದರೆ ಆಗುವಂಥ ಯೋಗ ಬರ್ತಾ ಹೋಗುತ್ತೆ. ಮತ್ತು ಟ್ರಾನ್ಸ್ಫರ್ ಆಗೋ ಸಾಧ್ಯತೆ ಹೆಚ್ಚು. ಈ ತಿಂಗಳು ಈ ರಾಶಿಯವರಿಗೆ ಒಂದು ಗೌರ್ಮೆಂಟ್ ಉದ್ಯೋಗಗಳಿಗೆ ಅಂದರೆ ಟ್ರಾನ್ಸ್ಫರ್ ಆಗೋ ಸಾಧ್ಯತೆಗಳು ಹೆಚ್ಚಿರುತ್ತೆ. ಟ್ರಾನ್ಸ್ಫರು ಬೇರೆ ಕಡೆ ಒಂದು ಯಾವುದೋ ಒಂದು ಪೋಸ್ಟಿಂಗ್ ಯಾವುದೋ ಬರೋ ಒಂದು ವಿಚಾರದಲ್ಲಿ ಒಳ್ಳೇದಾಗ್ತಾ ಹೋಗುತ್ತೆ. ನೀವು ಇಷ್ಟಪಟ್ಟ ಜಾಗದಲ್ಲಿ ಆಗುವಂಥ ಯೋಗ ಬರ್ತಾ ಹೋಗುತ್ತೆ. ಮತ್ತು ಸಹವಾಸದಿಂದ ಸನ್ಯಾಸ ಕಟ್ಟದಂಗೆ ಸಹವಾಸದಿಂದ ನಿಮ್ಮ ಕೆಲವು ಗುಣಗಳು ಚೇಂಜ್ ಆಗ್ತಾ ಹೋಗುತ್ತೆ. ಸಹವಾಸ ಮಾಡಿ, ಯಾಕಂದ್ರೆ ಫ್ರೆಂಡ್ಸ್ ಸರ್ಕಲಿಂದ ತೊಂದರೆಗಳಾಗಿ, ಯಾಕಂತಂದರೆ ಈಗ ಕಲಿಯೋ ಹುಡುಗರು, ಓದೋ ಹುಡುಗರು ಅಂತ ಕೆಟ್ಟ ಹುಡುಗ ಸಹವಾಸ ಮಾಡಿ ಕೆಟ್ಟ ಹ್ಯಾಬಿಟ್ಸ್ಗೆ ಕಲಿತು ಕೆಟ್ಟ ಹೆಸರು ಬರೋ ಸಾಧ್ಯತೆ. ಇಂಥ ಹುಡುಗ ಹಿಂಗೆ ಆಗಿದ್ದಾನೆ, ಇಂಥ ಸಮಸ್ಯೆಗಳಾಗಿದೆ. ಯಾಕಂದರೆ ಬ್ಯಾಡ್ ಹ್ಯಾಬಿಟ್ಸಿಂದ ಏನಾಗ್ತಾ ಹೋಗುತ್ತೆ, ನಿಮ್ಮ ಒಂದು ಜೀವನ ಮೇಲೆ ಕಪ್ಪು ಚುಕ್ಕೆ ಥರ ಬೀಳ್ತಾ ಹೋಗುತ್ತೆ. ಇದರಿಂದಾಗಿ ನಿಮ್ಮ ಜೀವನ ಕೆಟ್ಟು ಕಿರಿಕಿರಿ ನಡೀತಾ ಹೋಗುತ್ತೆ, ಹೆಸರು ಕೂಡ ಹಾಳಾಗ್ತಾ ಹೋಗುತ್ತೆ. ಇದರಿಂದ ತಂದೆ ತಾಯಿ ಹೆಸರು ಹಾಳಾಗ್ತಾ ಹೋಗುತ್ತೆ. ಸ್ವಲ್ಪ ಆದಷ್ಟು ಮಟ್ಟಿಗೆ ಕೆಟ್ಟ ಸಹವಾಸ, ಕೆಟ್ಟ ಜನಸಂಘ, ದೋಷ ಸಂಘ ಮಾಡೋದು ಕಮ್ಮಿ ಮಾಡಿದಷ್ಟು ಭಾಳ ಅನುಕೂಲ ಆಗ್ತಾ ಹೋಗುತ್ತೆ. ಮತ್ತು ಸಲಹೆಗಾರರಿಗೆ ತೊಂದರೆ ಉಂಟಾಗೋ ಸಾಧ್ಯತೆ. ಯಾಕಂದರೆ ನೀವು ಸಲಹೆ ಯಾರಿಗೋ ನೀವು ಮಾಡಿರ್ತೀರ, ಸಲಹೆ ಅಂದರೆ ಒಳ್ಳೆ ಹಿಂಗೆ ಈ ದಾರಿ ನಡಿ, ಈ ಥರ ಮಾಡು, ಬುದ್ಧಿ ಹೇಳಿರ್ತಾರೆ, ಅವರಿಂದನೇ ನಿಮ್ಗೆ ಕೆಡಕಾಗ್ತಾ ಹೋಗುತ್ತೆ. ಯಾಕಂದರೆ ಈ ಕಾಲದಲ್ಲಿ ಒಳ್ಳೆಯವರಕ್ಕಿಂತ ಕೆಟ್ಟವರೇ ಭಾಳ ನಡೆಯುವಂಥ ಯೋಗ. ಅಂದರೆ ಒಳ್ಳೇದು ಮಾಡಿದ್ರೆ ಅಷ್ಟು ಒಳಗೆ ಹೋಗೋದಿಲ್ಲ ತಲೆ ಒಳಗೆ, ಅದು ಕೆಟ್ಟದ್ದು ಹೇಳಿಬಿಟ್ರೆ ಬೇಗ ಹೋಗ್ಬಿಡುತ್ತೆ. ಅಂಥ ಒಂದು ವಿಚಾರ ನಿಮ್ಮ ಒಂದು ಈ ರಾಶಿ ಈ ತಿಂಗಳು ನಡೆಯುವಂಥ ಯೋಗ. ಯಾಕಂದರೆ ನೀವು ಒಬ್ರಿಗೆ ಯಾರೋ ಒಳ್ಳೆಯ ಒಂದು ಸಜೆಸ್ಟ್ ಮಾಡ್ತಾ ಹೋಗ್ತೀರಾ, ಈ ಸಜೆಷನ್ ಒಬ್ಬರಿಗೆ ಕೆಟ್ಟದಾಗ್ತಾ ಹೋಗುತ್ತೆ, ಅವರಿಂದ ನಿಮ್ಗೆ ಕೆಡಕಾಗುವಂಥ ಯೋಗ. ಅದಕ್ಕೆ ನಿಮ್ಮ ಒಂದು ಬುದ್ಧಿ, ನಿಮ್ಮ ಚಾತುರ್ಯತೆ ನಿಮ್ಮಲ್ಲಿ ಇರಬೇಕಾಗುತ್ತೆ. ಬೇರೆ ಯಾರೂ ಜಾಸ್ತಿ ನೀವು ಫೋರ್ಸ್ ಮಾಡೋದಾಗಲಿ, ಬುದ್ಧಿ ಹೇಳೋದಾಗಲಿ ಆದಷ್ಟು ಮಟ್ಟಿಗೆ ನೋಡ್ಕೊಂಡು ಮಾಡಿದಷ್ಟು ಭಾಳ ಅನುಕೂಲ ಆಗ್ತಾ ಹೋಗುತ್ತೆ. ಮತ್ತು ಅಪಘಾತ ಅಂದರೆ ವಾಹನದಲ್ಲಿ ಅಪಘಾತ ತೊಂದರೆಗಳು ಆಗುವಂಥ ಯೋಗ ಬರುತ್ತೆ. ಅಪಘಾತ, ಕಂಟಕ, ಕಿರಿಕಿರಿ, ಸಮಸ್ಯೆಗಳು, ಈ ಸಣ್ಣ ಪುಟ್ಟ ನೋವುಗಳು, ಬಾಧೆಗಳು ಇರುತ್ತೆ. ಸ್ವಲ್ಪ ಆದಷ್ಟು ಮಟ್ಟಿಗೆ ದೂರ ಪ್ರಯಾಣ ನಿಲ್ಲಿಸಿ, ಆದಷ್ಟು ಮಟ್ಟಿಗೆ ಜಾಗರೂಕತೆಯಿಂದ ವಾಹನ ಓಡಿಸಿ, ಒಳ್ಳೆಯದಾಗ್ತಾ ಹೋಗುತ್ತೆ. ಆದಷ್ಟು ಮಟ್ಟಿಗೆ ನಿಮ್ಮ ಜೀವದ ಮೇಲೆ ಸ್ವಲ್ಪ ನಿಗಾ ಇಡಿಸ್ಕೊಂಡು ಮುಂದುವರೆದಷ್ಟು ಭಾಳ ಅನುಕೂಲ ಆಗ್ತಾ ಹೋಗುತ್ತೆ. ಏನೇ ಮಾಡೋಕ್ಕೋದ್ರೂ ನಿಮ್ಮ ರಾಯರ ಆರಾಧನೆ ಮಾಡಿ, ಭಾಳ ಒಳ್ಳೆಯದಾಗ್ತಾ ಹೋಗುತ್ತೆ. ಪ್ರತಿ ಗುರುವಾರ ಆರಾಧನೆ ನಡೆಸಿ, ಪ್ರಾರ್ಥನೆ ಮಾಡಿ, ಎಲ್ಲ ಅನುಕೂಲ ಆಗ್ತದೆ. ಹೆಚ್ಚಿನವಾಗಿ ನಮ್ಮ ಸಂಪರ್ಕಿಸಿ. ಸರ್ವಜನ ಸುಖ ಅನುಭವ ಅಂತ ಒಳ್ಳೆಯದಾಗಲಿ. ಶುಭಂ.